ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ 2025 ಮತ್ತು 26ನೇ ಸಾಲಿನಲ್ಲಿ ಸುದ್ದಿಯಲ್ಲಿರುವ ವಿಷಯ ಯಾವುದು ಅಂದರೆ KMF ನೇಮಕಾತಿ. ನೋಡಿ, KMF ಅಲ್ಲಿ 194 ಹುದ್ದೆಗಳಿಗೆ ಈಗ ಅಧಿಸೂಚನೆಯನ್ನು ಹೊರಟಿದ್ದಾರೆ. ಹಾಗೆ ಆ ಅಧಿಸೂಚನೆಯ ಪ್ರಕಾರ ಫೆಬ್ರವರಿ 21 ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ನೋಡಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ 2025 ಮತ್ತು 26ಕ್ಕೆ ಸಂಬಂಧಿಸಿದಂತಹ ಒಂದು ನೇಮಕಾತಿ ಅಧಿಸೂಚನೆ ಏನಿದೆ ಅದರಲ್ಲಿ ಸುಮಾರು 5ರಿಂದ 6 ವಿಷಯಗಳನ್ನು ನಾವು ಒಳಗೊಂಡಿದ್ದೇವೆ. ಅದರಲ್ಲಿ ಕೋಆಪರೇಟಿವ್ ಕಂಟೆಂಟ್ ಅಂದರೆ ಕೋಆಪರೇಟಿವ್ ಅಥವಾ ಸಹಕಾರಿ ವಿಷಯಗಳೇನಿದೆ, ಈ ಸಹಕಾರಿ ವಿಷಯಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇಂದಿನ ಪರೀಕ್ಷೆಯಲ್ಲಿ ಹೇಗೆ ಬಂದಿದೆ ಮತ್ತು ಅವು ಮುಂದೆ ಹೇಗೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥ ವಿಷಯಗಳನ್ನ ಕುರಿತು ನಾನು ಮಾತಾಡ್ತೇನೆ. ಈ ಒಂದು 194 ಹುದ್ದೆಗಳಿಗೆ ಬೇಕಾದಂತಹ ಒಂದು ಮಾಹಿತಿ ಏನಿದೆ ಮತ್ತು KMF ಅಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ, ಪಠ್ಯಕ್ರಮ ಮತ್ತು ಎಕ್ಸಾಮಿನೇಷನ್ ಡ್ಯೂರಿಯೇಷನ್ ಬಗ್ಗೆನೇ ಕಳೆದ ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನೆ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗದ ಈ ಹಾಲು ಉತ್ಪಾದಕರ ಒಂದು ಯೂನಿಯನ್ ಏನಿದೆ ಅಥವಾ ಸಂಘ ಏನಿದೆ ಇದ್ರ ಮೇಲೆ ನಾವು ಮಾತಾಡ್ತಾ ಹೋಗೋಣ. ಹಾಗಾದರೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ನಲ್ಲಿರ್ತಕ್ಕಂಥ ಈ 2025-26 ಅಧಿಸೂಚನೆಯಲ್ಲಿ ಈ 200 ಅಂಕಗಳಿಗೆ ಯಾವ್ಯಾವ ವಿಷಯಗಳು ಕಂಟೆಂಟ್ ಇರುತ್ತೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ನಿಮ್ಮ ಮದರ್ ಟಂಗ್ ಆಗಿರ್ತಕ್ಕಂಥ ಈ ಲ್ಯಾಂಗ್ವೇಜ್ ಕನ್ನಡ ಭಾಷೆ. ನೋಡಿ, ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದಲೂ ಸಹ ಕನ್ನಡ ಭಾಷೆ ಬಗ್ಗೆ ಓದಿರ್ತೀರ. ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥ ಗ್ರಾಮರ್ ಇರ್ಬೋದು, ಹಾಗೆ ಲಿಟ್ರೇಚರ್ ಸಾಹಿತ್ಯ ಇರ್ಬೋದು, ಮತ್ತು ಈ ಪದಜೋಡಣೆ ಇರ್ಬೋದು, MCQs ಇರ್ಬೋದು, ಮತ್ತು PQRS ಇರ್ಬೋದು. ಈ ರೀತಿಯಾದಂಥ ಕಂಟೆಂಟ್ಗಳು ಮತ್ತು ಕನ್ನಡ ಭಾಷೆಗೆ ಸಂಬಂಧಿಸಿದಂಥ ವ್ಯಾಕರಣ ಆಧಾರಿತ ಪ್ರಶ್ನೆಗಳು ಹೆಚ್ಚಾಗಿರುತ್ತೆ. ಮತ್ತು ಈ ಕೃತಿ ಕಾಲಗಳಿಗೆ ಸಂಬಂಧಿಸಿದಂಥ ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳು ನೀವೆಲ್ಲ ಓದಿರ್ತೀರ ಅದು. ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ ಸೆಕೆಂಡ್, ಇಂಗ್ಲೀಷ್ ಮತ್ತು ಕನ್ನಡನೇ ನಿಮಗೆ ಟೋಟಲ್ ಲ್ಯಾಂಗ್ವೇಜಲ್ಲೇ 75 ಮಾರ್ಕ್ಸ್ ಸಿಗಿರುತ್ತೆ. ಇದು ಓದೋದಕ್ಕಿಂತಲೂ ನೀವು ಹೆಚ್ಚು ಇದನ್ನು ವರ್ಕ್ ಮಾಡಬೇಕು, ಕ್ವಶನ್ಗಳನ್ನು ಬಿಡಿಸ್ಬೇಕು. ನೆಕ್ಸ್ಟು ಹಾಗಾದರೆ ಸರ್ GK ಏನೇನಿರುತ್ತೆ ಸರ್? GK ಅಂದರೆ ಇದರಲ್ಲಿ ಸ್ಟ್ಯಾಟಿಕ್ GK ಅಂತ ಒಂದು ಬರುತ್ತೆ, ಇದು ಕಂಪಲ್ಸರಿ. ನೆಕ್ಸ್ಟು ಕರೆಂಟ್ ಇವೆಂಟ್ಸ್ ಅಂತ ಇರುತ್ತೆ, ಇವೆರಡು ಸೇರಿ ಒಂದು 5 to 6 ಮಾರ್ಕ್ಸ್ ಬರ್ಬೋದು. ನೆಕ್ಸ್ಟ್ ಹ್ಯೂಮನಿಟಿ ಸಬ್ಜೆಕ್ಟಲ್ಲಿ ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಇಂಡಿಯನ್ ಎಕಾನಮಿ ಬರುತ್ತೆ. ಹಾಗಾಗಿ ಇವರಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ನೀವು ಜಿಯೋಗ್ರಫಿ, ಹಿಸ್ಟ್ರಿ ಬಗ್ಗೆ ಮತ್ತು ಎಕನಾಮಿಕ್ಸ್ ಬಗ್ಗೆ ಓದಿದರೆ ನೆಕ್ಸ್ಟ್ IC ಸಪ್ರೇಟ್ ಓದಬೇಕಾಗುತ್ತೆ. ಭಾರತ ಸಂವಿಧಾನ ನಿಮಗೆ 25 ಅಂಕಗಳಿಗಿದೆ. ನೋಡಿ, ಟೋಟಲ್ ನೀವೇನು FD SDA ಗ್ರೂಪ್ ಸಿಗೆ ಓದ್ತಿರಲ್ವ ಆ ಪ್ರಶ್ನೆಗಳಿಗೆ ನೀವು 125 ಇರ್ತದೆ. ಟೋಟಲ್ ಕೋಆಪರೇಟಿವ್ ಸೊಸೈಟಿ ಏನಿದೆ, ಕೋಆಪರೇಟಿವ್ ಸೊಸೈಟಿ ಇದು 75 ಅಂಕಗಳಿಗಿರುತ್ತೆ. ಇದೆಷ್ಟಿರುತ್ತೆ? 75 ಅಂಕಗಳಿಗಿರುತ್ತೆ. ನೋಡಿ, ಇಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಸಹಕಾರ ವಿಷಯ ಇರ್ಬೋದು, ಒಕ್ಕೂಟದ ಕಾರ್ಯಚಟುವಟಿಕೆಗಳಿರ್ಬೋದು ಮತ್ತು ವಸ್ತುನಿಷ್ಠ ವಿಷಯಗಳೇನಿದೆ ಇವು ಸಹ ನೋಡ್ತಾ ಹೋಗ್ಬೋದು. ಅಂದರೆ ಈ ಕಂಟೆಂಟಲ್ಲಿ ನಾವು ಯಾವ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಷನ್ ಮಾಡ್ಬೋದು. ಈಗ KMF ಸಿಲೆಬಸ್ಸಲ್ಲಿ ಬರ್ತಕ್ಕಂಥ ಅಂಶಗಳೇನಿದೆ ಮತ್ತು ಆ ವಿಷಯಗಳಿಗೆ ಸಂಬಂಧಿಸಿದಂಥ ಈ ಸಹಕಾರ ವಿಷಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಹೇಗೆಲ್ಲ ಬಂದಿದೆ ಅನ್ನೋದನ್ನು ನಾನು ವಿಚಾರ ಮಾಡ್ತಾ ಹೋಗ್ತೇನೆ. ನೋಡಿ, ಸಹಕಾರ ಸಂಘ, ಬ್ಯಾಂಕ್ ಅಥವಾ ಅಂದರೆ ಕೋಆಪರೇಟಿವ್ ಸೊಸೈಟಿ ಅಥವಾ ಆರ್ಗನೈಜೇಷನ್, ಬ್ಯಾಂಕ್ ಈ ಕೆಳಗಿಂದದ್ದನ್ನು ಸ್ವಂತ ನಿಧಿ, ಈ ಒಂದು ಫಂಡ್ ಅಂತ ಏನಿಡುತ್ತೆ ಸ್ವಂತ ನಿಧಿಯಲ್ಲಿ ಒಳಗೊಂಡಿರುತ್ತದೆ, ಸ್ವಂತ ನಿಧಿಯನ್ನು ಒಳಗೊಂಡಿರ್ತದೆ ಅಂತ ಕೇಳಿದ್ದಾರೆ. ನೋಡಿ, ಈ ಕೋಆಪರೇಟಿವ್ ಆರ್ಗನೈಜೇಷನ್ ಅನ್ನೋ ಕಾನ್ಸೆಪ್ಟು ಫಸ್ಟ್ ಭಾರತದಲ್ಲಿ ಮೊದಲ ಬಾರಿಗೆ ಈ ಭಾರತದಲ್ಲಿ ತಂದಿದ್ದೆಲ್ಲಿ ಅಂದರೆ ಈ ಒಂದು ಕರ್ನಾಟಕ. ನೋಡಿ, ಈ ಕರ್ನಾಟಕದಲ್ಲಿ ಫಸ್ಟು 1904 ಅಥವಾ 5ರಲ್ಲಿ ಈ ಒಂದು ಸಹಕಾರಿ ಸಂಘ ಸ್ಟಾರ್ಟ್ ಆಗಿದ್ದೆಲ್ಲಿ ಅಂದರೆ ಈ ಗದಗದಲ್ಲಿ ಅಂತ ಗೊತ್ತಿದೆ ನಿಮಗೆ. ಗದಗದಲ್ಲಿ ಈ ಒಂದು ಕಣಿಗಿನ ಹಾಳು ಅಂತಕ್ಕಂಥದ್ದೇನಿದೆ ಈ ಕಣಿಗಿನ ಹಾಳಲ್ಲಿ ಸ್ಟಾರ್ಟ್ ಆಯಿತು. ನೋಡಿ, ಇದರ ಫೌಂಡರ್ಗಳು ಯಾರು ಅಂತಕ್ಕಂಥದ್ದು ಕೇಳಿದರೆ ನಿಮಗೆ ಸಿದ್ದನಗೌಡ ಮತ್ತು ಈ ಒಂದು ರಾಮನಗೌಡ ಪಾಟೀಲ್ ಅಂತಕ್ಕಂಥವ್ರು. ಯಾರು? ಪಾಟೀಲ್ ಅಂತಕ್ಕಂಥವ್ರು ಇದರ ಫೌಂಡರು. ದಿವಾನ್ಸ್ ಕಾಲದಲ್ಲೂ ಸಹ ಇದು ಆಯಿತು ಅಂತಕ್ಕಂಥದ್ದು. ಇಲ್ಲಿ ನಮಗೆ ಹೇಳಿರೋ ಪ್ರಶ್ನೆ ಏನು ಅಂದರೆ, ಒಂದು ಕೋಆಪರೇಟಿವ್ ಆರ್ಗನೈಜೇಷನನ್ನು ನೀವು ಸ್ಟಾರ್ಟ್ ಮಾಡುವಾಗ ಬಂಡವಾಳವನ್ನು ಎಲ್ಲಿಂದ ಹಾಕ್ತೀರಾ ಅಥವಾ ನಿಧಿಯನ್ನು ಹೇಗೆ ಸಂಗ್ರಹಣೆ ಮಾಡ್ತೀರಾ? ಸಾಲ ಮಾಡ್ತಿರೋ ಅಥವಾ ಠೇವಣಿ ಮೂಲಕ ಮಾಡ್ತಿರೋ, ಮೇಲೆ ಯಾವುದೂ ಆಗಿರುವುದಿಲ್ಲ, ಅಥವಾ ಷೇರು ಬಂಡವಾಳದಿಂದ ಮಾಡ್ತಿರೋ? ಈ ಶೇರ್ ಅಂದರೆ ಕ್ಯಾಪಿಟಲ್ ಅಂತ ಏನು ಕರಿತೀವಿ, ಷೇರು ಬಂಡವಾಳದ ಮೂಲಕ ನಾವೇನು ಮಾಡ್ತೀವಿ. ಈಗ ನೀವು ಒಂದು 20 ಜನ ಒಂದು ಗ್ರಾಮದಲ್ಲಿ ಸೇರಿಕೊಂಡು 20 ಜನರು ಸಹ ಏನು ಮಾಡ್ತೀರಾ, 10,000 ಮಾಡಿ ನೀವು 2 ಲಕ್ಷ ಹಣವನ್ನು ಏನು ಮಾಡ್ತೀರಾ, ಸಂಗ್ರಹಣೆ ಮಾಡಿ ಒಂದು ಸೊಸೈಟಿಯನ್ನು ಮಾಡ್ತೀರಾ. ಆ ಸೊಸೈಟಿಯಲ್ಲಿ ಏನು ಮಾಡ್ತೀರಾ, ಹಣರಿಗೆ
ಈ ಹಣವನ್ನು ನೀಡಿ ಅದರಿಂದ ವಾಪಸ್ ಪಡೆಯುವ ಮೂಲಕ ಅದರ ಒಂದು ಲಾಭಾಂಶದಿಂದ ಏನು ಮಾಡ್ತೀರಾ ನೀವು ಅದನ್ನು ರನ್ ಮಾಡ್ತಾ ಹೋಗ್ತೀರಾ. ಎಸ್, ಅದೇ ರೀತಿಯಾಗಿ ಇಲ್ಲಿ ಶೇರ್ ಹಾಕಿ ನೀವು ಸ್ಥಾಪನೆ ಮಾಡಬೇಕಾದಂಥ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಗೊತ್ತಿರಬೇಕು. ಠೇವಣಿ ಆಗಲಿ ಇನ್ನೊಬ್ಬರಿಂದ ಸಾಲ ಪಡೆಯೋದಾಗಲಿ ಅದು ಇರಬಾರ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಇದಾದಮೇಲೆ ಸ್ನೇಹಿತರೆ, ನಮಗೆ ಸಹಕಾರ ಸಂಘ ಅಥವಾ ಬ್ಯಾಂಕಿನ ಲಾಭ ನಷ್ಟದ ತಕ್ತೆಯು ಅಂದರೆ ನಿಮಗೆ ಅಕೌಂಟ್ ಅಂತ ಕರಿತೀವಿ ಅಥವಾ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಥವಾ ಅಕೌಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಡ್ಯಾಶ್ ವ್ಯಕ್ತಪಡಿಸುತ್ತದೆ ಅಂತ ನೋಡಿ. ಆದಾಯ ಮತ್ತು ವೆಚ್ಚ ಅಂತಿದೆ, ಸಾಲ ಮತ್ತು ಮುಂಗಡಗಳು ಅಂತಿದೆ, ಮತ್ತು ಠೇವಣಿಗಳು ಅಂತಿದೆ, ಮೇಲಿನ 3 ವ್ಯಕ್ತಪಡಿಸುತ್ತದೆ ಅಂತಿದೆ. ಇಲ್ಲೇನು ಕೇಳಿದಾನೆ, ಸಹಕಾರ ಸಂಘ ಅಥವಾ ಬ್ಯಾಂಕಿನ ಲಾಭ ನಷ್ಟಗಳ ತಕ್ತೆ ಅಕೌಂಟ್ ಮತ್ತು ಸ್ಟೇಟ್ಮೆಂಟಿಗೆ ಈ ಕಾನ್ಸೆಪ್ಟ್ ಮೇಲೆ ಏನು ಪ್ರಶ್ನೆ ಬರುತ್ತಿಲ್ಲ ಅಂತ ನೋಡಿ. ನೀವು ಯಾವುದೇ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ಆದಾಯ ಮತ್ತು ವೆಚ್ಚ ಏನಿದೆ, ಆದಾಯ ಮತ್ತು ವೆಚ್ಚ, ನಿಮಗೆ ಈ ಆದಾಯ ವೆಚ್ಚ ಮತ್ತು ಆ ಉದ್ಯೋಗಿಗಳಿಗೆ ಕೊಡ್ತಕ್ಕಂಥ ಒಂದು ಅಂಶಗಳನ್ನು ಆಧಾರವಿಟ್ಕೊಂಡು ಏನು ಮಾಡಬೇಕು, ಒಂದು ಸೊಸೈಟಿಯನ್ನು ನಡೆಸಬೇಕು. ಸಾಲ ಇರ್ಬೋದು, ಮುಂಗಡಗಳಿರ್ಬೋದು, ಠೇವಣಿಗಳು, ಇದು ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಆದಾಯ ಮತ್ತು ವೆಚ್ಚವನ್ನು ಗಮನದಲ್ಲಿಟ್ಕೊಂಡು ನೀವು ಒಂದು ಸೊಸೈಟಿಯನ್ನು ಏನು ಮಾಡಬೇಕು, ನಡೆಸ್ತಾ ಹೋಗಬೇಕು ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ನೋಡಿ, ಅದಾದಮೇಲೆ ಸಹಕಾರ ಬ್ಯಾಂಕಿನ ಗ್ರಾಹಕರು ತಮ್ಮ ನಾಮನಿರ್ದೇಶನದ ಡ್ಯಾಶ್ ಬದಲಾವಣೆ ಮಾಡಬಹುದು. ತಮ್ಮ ನಾಮನಿರ್ದೇಶನದ ಅಥವಾ ನಿರ್ದೇಶನವನ್ನು ಯಾವಾಗ ಬದಲಾವಣೆ ಮಾಡ್ಬೋದು? ಯಾವುದೇ ಸಂದರ್ಭದಲ್ಲಿ, ಖಾತೆ ತೆರೆಯುವ ಸಮಯದಲ್ಲಿ, ಜೀವಮಾನದಲ್ಲಿ 1 ಸಲ, ದೈಹಿಕವಾಗಿ ಸಾಧ್ಯವಾಗದಾದಾಗ. ನೋಡಿ, ವಿಚ್ ಒನ್ ಕರೆಕ್ಟ್ ಆನ್ಸರ್ ಅಂತ ಕೇಳಿದರು. ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಈ ರೀತಿ ಇದ್ದಾಗ ನೀವು ಯಾವುದೇ ತಗೊಳ್ಳಿ. ಈಗ ನೀವು ಇಲ್ಲಿ ಓದುವಾಗ ನಿಮಗೆ KMF ಇರ್ಬೋದು ಅಥವಾ DCC ಬ್ಯಾಂಕ್ ಇರ್ಬೋದು ಅಥವಾ ನಿಮಗೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಇರ್ಬೋದು. ನೆಕ್ಸ್ಟು ಕರ್ನಾಟಕ ಸ್ಟೇಟ್ ಈ ಒಂದು ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಏನಿದೆ, KSCCF ಏನಿದೆ, ಇವೆಲ್ಲ ಒಂದು ಹುದ್ದೆ ಅಥವಾ ನೇಮಕಾತಿಗಳಿಗೆ ಈ ಕಂಟೆಂಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನೀವು ಸಹಕಾರಿ ಬ್ಯಾಂಕ್ಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸಮಯದಲ್ಲಿ ನೀವು ಈ ಬ್ಯಾಂಕಿನ ಗ್ರಾಹಕ ತಮ್ಮ ನಾಮನಿರ್ದೇಶನದ ಬದಲಾವಣೆಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್ ಸ್ನೇಹಿತರೆ, ಈ ರೀತಿಯಾದಂಥ ಅಂಶಗಳನ್ನು ನಾವು ಈ ಸಹಕಾರಿ ವಿಷಯಗಳಲ್ಲಿ ಒಂದು ನಿಮಗೆ 12 to 13 ಯೂನಿಟ್ ಬರುತ್ತೆ. ಆ ಯೂನಿಟನ್ನು ನಾವು ಚಾಪ್ಟರ್ ವೈಸ್ ಈ ಥರದ ಒಂದು ಕ್ವಶನ್ ಅನಾಲಿಸಿಸನ್ನು ಮಾಡ್ತಾ ಹೋದರೆ ಕಂಟೆಂಟ್ ಜೊತೆಗೆ ನೀವು ಅದರಲ್ಲಿ ತರವಾಗ್ತೀರ ಅಂತಕ್ಕಂಥದ್ದು. ನೆಕ್ಸ್ಟ್, NI ಕಾಯ್ದೆ ಅಂದರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಈ ಒಂದು NI ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ಏನು ಕೇಳಿದರೆ? NI ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ನೋಡಿ, 4 ಆಪ್ಷನ್ಸ್ ಇದೆ. ಈ ನೋಷನಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ, ನ್ಯಾಷನಲ್. ನೆಕ್ಸ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ. ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆ್ಯಕ್ಟ್ ಅಂತ. ಮೇಲಿನ 3 ಆಗಿರುವುದಿಲ್ಲ ಅಂತಿದೆ. ನೋಡಿ, ನಿಮಗೆ NI ಆ್ಯಕ್ಟ್ ಬಗ್ಗೆ ಗೊತ್ತಿದೆ. ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಯಾರು ತಮ್ಮ ಚೆಕ್ ಬೌನ್ಸ್ಗಳಾದಾಗ, ಬ್ಯಾಂಕಿಗೆ ಒಂದು ಚೆಕ್ಕನ್ನು ನೀಡಿ ಚೆಕ್ ಬೌನ್ಸ್ ಆದಾಗ ಈ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಏನು ಮಾಡ್ಬೋದು, ನಾವು ಕ್ರಮವನ್ನು ಕೈಗೊಳ್ಬೋದು. ಎಸ್, ಹಾಗಾದರೆ ಈ ಆ್ಯಕ್ಟ್ ಯಾವಾಗ ಬಂತು? 1881ರಲ್ಲಿ ಇದು ಜಾರಿಗೆ ಬಂತು. ಈ ಕೋಆಪರೇಟಿವ್ ನಿಯಮಗಳ ಪ್ರಕಾರ ಇದೇನಾಗಿದೆ ಅಂತಕ್ಕಂಥದ್ದು, ಈ ಸೆಕ್ಷನ್ 138ಅಲ್ಲಿ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಈ ಸೆಕ್ಷನ್ನಲ್ಲಿ ನಾವೇನು ಮಾಡ್ಬೋದು, ಈ ಚೆಕ್ ಬೌನ್ಸ್ ಆದಂತಹ ಒಬ್ಬ ವ್ಯಕ್ತಿಯ ಮೇಲೆ ನಾವು ಏನು ಮಾಡ್ಬೋದು, ಕ್ರಮವನ್ನು ಕೈಗೊಳ್ಳೋದಕ್ಕೆ ಈ ಒಂದು ಆ್ಯಕ್ಟ್ ತುಂಬ ಕಾರಣ ಆಗಿದೆ ಅಂತಕ್ಕಂಥದ್ದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. 1881ನಲ್ಲಿ ಬಂದಿದ್ರ ಬಗ್ಗೆ ಇದು ಸೆಕ್ಷನ್ 138ಅಲ್ಲಿ ಬರ್ತದೆ. ಹಾಗೆ ಈ ಚೆಕ್ ಬೌನ್ಸ್ ಅಥವಾ ಇತರ ವಿಚಾರಗಳಿಗೆ ಸಂಬಂಧಿಸಿದಂಥ ಒಂದು ನಿಯಮಗಳು ಅಥವಾ NI ಅಂದರೆ ನಿಮಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಥವಾ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತಕ್ಕಂಥದ್ದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ. ಎಸ್, ಹಾಗಾದರೆ ಈ KMF ಆದಮೇಲೆ ಸಾಮಾನ್ಯವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ನಿಮಗೆ ಈ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಗಳೇನಿದೆ ಅಥವಾ DCC ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯವ್ಯಾಪ್ತಿ ಬ್ಯಾಂಕ್ಗಳು ಬರೀ ತಾಲೂಕಿಗೆ ಮಾತ್ರ ಸೀಮಿತ ಆಗಿರುತ್ತೋ, ಸಿಟಿಗಳಿಗೆ ಆಗಿರುತ್ತೋ, ಅಥವಾ ರಾಜ್ಯದಾದ್ಯಂತ ಆಗಿರುತ್ತೋ ಅಥವಾ ಜಿಲ್ಲೆದಾದ್ಯಂತ ಆಗಿರುತ್ತೋ ಅನ್ನೋದು ಒಂದು ಕಾನ್ಸೆಪ್ಟ್ ಕೇಳಿದ್ದಾರೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಈ ಕೋಆಪರೇಟಿವ್ ಸೊಸೈಟಿಗಳಿಗೆ ಸಂಬಂಧಿಸಿದಂಥ ಒಂದು ಡಿಸ್ಟಿಕ್ಕಿಗೆ ಬಂದಾಗ ಇದು ಸಂಪೂರ್ಣವಾಗಿ ಜಿಲ್ಲೆಯ ಮಾಹಿತಿಯನ್ನು ಇದು ಒಳಗೊಂಡಿರ್ತದೆ ಅಂತಕ್ಕಂತಿರಬೇಕು. ಆ ಡಿಸ್ಟಿಕ್ಕಿಗೆ ಬೇಕಾದಂಥ ಸಂಪೂರ್ಣ ಮಾಹಿತಿ ಇದರಲ್ಲಿರ್ತದೆ. ಎಸ್, ಹಾಗಾದರೆ ಅದಾದಮೇಲೆ ನಾವು ನೋಡೋದಾದರೆ
ನಮ್ಮ ರಾಷ್ಟ್ರದ ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಇದೆಲ್ಲ ನೀವು GS ಅಲ್ಲಿ ಓದಿರ್ತೀರ. ಕೇಂದ್ರ ಬ್ಯಾಂಕ್ ಯಾವುದು ಅಂತಕ್ಕಂಥದ್ದು ಓದಿರ್ತೀರ. ನಬಾರ್ಡ್ ಇದೆ, ಇಂಡಿಯನ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆ. ನೋಡಿ, ನಾವು ಈ RBI ಅನ್ನು ಏನಂತ ಕರಿತೀವಿ? ನಮ್ಮ ಒಂದು ಕೇಂದ್ರ ಬ್ಯಾಂಕ್ ಅಥವಾ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ. ನೋಡಿ, RBI ನಮಗೆ 1935ರಲ್ಲಿ ಈ ಒಂದು ಏಪ್ರಿಲ್ ಏನಿದೆ, ಏಪ್ರಿಲ್ 1ನೇ ತಾರೀಕು ಸ್ಟಾರ್ಟ್ ಆಯಿತು. ಏಪ್ರಿಲ್ 1ನೇ ತಾರೀಕು ಸ್ಟಾರ್ಟ್ ಆದ್ರಿಂದ ಏಪ್ರಿಲ್ 1ರಿಂದ ಅಥವಾ ನಾವು ಈ ಒಂದು ಮಾರ್ಚ್ ಏನಿದೆ, ಮಾರ್ಚ್ 31ರವರೆಗೆ ನಾವು ಇಂಡಿಯನ್ ಎಕಾನಮಿಕ್ ಇಯರ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಇಂಡಿಯನ್ ಎಕಾನಮಿಕ್ ಇಯರ್ ಅಂತ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಈ ಒಂದು 1935 ಇಂಡಿಯನ್ ಆ್ಯಕ್ಟ್ ಪ್ರಕಾರ ಸ್ಟಾರ್ಟ್ ಆಯಿತು. ಈ OS ಸ್ಮಿತ್ ಅಂತಕ್ಕಂಥವ್ರು ಏನಿದ್ದಾರೆ, ಈ OS ಸ್ಮಿತ್ ಅಂತಕ್ಕಂಥವ್ರು ಫಸ್ಟ್ ಗವರ್ನರ್ ಆಫ್ RBI ಅಂತಕ್ಕಂಥದ್ದು ಗೊತ್ತಿರಬೇಕು, ಗವರ್ನರ್ ಜನರಲ್. ನೆಕ್ಸ್ಟು ಅದಾದಮೇಲೆ ನಿಮಗೆ 1949ರಲ್ಲಿ ಏನಾಗುತ್ತೆ, ಈ RBI ಅಂತಕ್ಕಂಥದ್ದು ನ್ಯಾಷನಲೈಸ್ಡ್ ಆಗುತ್ತೆ. ಏನಾಗುತ್ತೆ? ರಾಷ್ಟ್ರೀಕರಣಗೊಳ್ಳುತ್ತೆ. ರಾಷ್ಟ್ರೀಕರಣಗೊಂಡಾಗ ಯಾರು ಈ RBIನ ಗವರ್ನರ್ ಇದ್ದರು ಅಂತ ಕೇಳ್ತಾರೆ. CD ದೇಶ್ಮುಖ್ ಅಂತಿದ್ರು. ಯಾರಿದ್ರು? CD ದೇಶ್ಮುಖ್ ಅಂತಕ್ಕಂಥವ್ರಿದ್ರು. ಅಥವಾ 1947ರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಯಾರು RBIನ ಗವರ್ನರ್ ಆಗಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ 26ನೇ RBIನ ಒಂದು ಗವರ್ನರ್ ಜನರಲ್ ಯಾರಿದ್ದಾರೆ ಅಂದರೆ ಈ ಒಂದು ಸಂಜಯ್ ಮಲ್ಹೋತ್ರಾ ಅಂತ. ಯಾರು? ಮಲ್ಹೋತ್ರಾ ಅಂತಕ್ಕಂಥವ್ರು ಇದ್ದಾರೆ. ಸಂಜಯ್ ಮಲ್ಹೋತ್ರಾ ಅಂತಕ್ಕಂಥವ್ರು ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ RBI ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂದು ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಬಾರ್ಡ್ ಅನ್ನೋದು ನಿಮಗೆ ಗೊತ್ತಿದೆ, 1982 ಮಂತ್ ಆಫ್ ಜುಲೈಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಈ ಗ್ರಾಮೀಣ ಭಾಗದ ಪ್ರದೇಶದ ಅಥವಾ ಅದಕ್ಕೆ ಸಂಬಂಧಿಸಿದಂಥ ವ್ಯವಸ್ಥೆನೇ ನೋಡ್ಕೊಳ್ತದೆ. ಹಾಗೆ ಇಂಡಿಯನ್ ಬ್ಯಾಂಕ್ ಅಂತಕ್ಕಂಥದ್ದು 1907ರಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಮಂಗಳೂರಲ್ಲಿ ಕೆನರಾ ಬ್ಯಾಂಕ್ ಅಂತಕ್ಕಂಥದ್ದು 1906ರಲ್ಲಿ ಸ್ಟಾರ್ಟ್ ಆಯಿತು. ಇದರ ಮೂಲ ಈ ಸ್ಥಾಪನೆ ಆದಂಥ ಇಯರ್ಗಳಿವು. ಹಾಗಾದರೆ ನಮ್ಮ ರಾಷ್ಟ್ರದ ಕೇಂದ್ರ ಬ್ಯಾಂಕ್ ಯಾವುದು ಅಂತಕ್ಕಂಥ ವಿಷಯ ನಮಗೀಗ ಗೊತ್ತಾಯಿತು. ಹಾಗೆ ಸ್ವಸಹಾಯಕ ಗುಂಪು ಅನುಸರಿಸುವ ನೀತಿ ಅಂದರೆ ಈ ಸೆಲ್ಫ್ ಕೋಆಪರೇಟಿವ್ ಅಂತ ಏನಿದೆ, ಸ್ವಸಹಾಯಕ ಸೆಲ್ಫ್ ಕೋಆಪರೇಟಿವ್ ಸೊಸೈಟಿ ಗ್ರೂಪ್ಗಳು ಏನನ್ನು ಇಲ್ಲಿ ಅನುಸರಿಸಬೇಕು? ಸ್ವಸಹಾಯ ಮತ್ತು ಪರಸ್ಪರ ಸಹಾಯ, ಸ್ವಸಹಾಯ ಮಾತ್ರ, ಪರಸ್ಪರ ಸಹಾಯ ಮಾತ್ರ, ಮೇಲೆ 3 ಆಗಿರುವುದಿಲ್ಲ. ನೋಡಿ, ಇಲ್ಲಿ ಈ 7ನೇ ಪ್ರಶ್ನೆಗೆ ಸ್ವಸಹಾಯ ಮತ್ತು ಪರಸ್ಪರ ಸಹಾಯ, ನೀವು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಒಂದು ಆ್ಯಕ್ಟ್ ಇರ್ಬೋದು, ಆ ವಿಚಾರಗಳಿರ್ಬೋದು, ಅದನ್ನು ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸ್ವಸಹಾಯ ಇರಬೇಕು ಮತ್ತು ಒಬ್ರಿಗೊಬ್ಬರು ಪರಸ್ಪರ ಸಹಾಯನೂ ಸಹ ಇರಬೇಕು. ಸ್ವಸಹಾಯ ಮತ್ತು ಪರಸ್ಪರ ಸಹಾಯ ಇದ್ದಾಗ ಮಾತ್ರ ಈ ಕೋಆಪರೇಟಿವ್ ಸೊಸೈಟಿಗಳು ಅಥವಾ ಸೆಲ್ಫ್ ಕೋಆಪರೇಟಿವ್ ಗುಂಪುಗಳನ್ನು ನಾವು ಏನು ಮಾಡ್ಬೋದು? ಆಪರೇಟ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ತಿಳಿಬೋದು. ಹಾಗಾದರೆ ಈ ವಿಷಯಗಳು ಆದಮೇಲೆ ನಮಗೆ ಮತ್ತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ, ಬ್ಯಾಂಕಿನಲ್ಲಿ ಚೆಕ್ ಜೀವಾವಧಿ ಅಂದರೆ ಒಂದು ಚೆಕ್ಕನ್ನು ನೀವು ಒಬ್ರಿಗೆ ನೀಡಿದಾಗ ಅದು ಎಷ್ಟು ತಿಂಗಳುಗಳ ಕಾಲ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ಅಂತ ಪ್ರಶ್ನೆ ಕೇಳಿದರೆ, 6 ತಿಂಗಳು, 5 ತಿಂಗಳು, 4 ತಿಂಗಳು, 3 ತಿಂಗಳು. ಇದು ನಿಮಗೆ ಜನರಲ್ಲಾಗಿ ಗೊತ್ತಿರುತ್ತೆ. ಬ್ಯಾಂಕ್ ವ್ಯವಹಾರ ಮತ್ತು ಚೆಕ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇದು 3 ತಿಂಗಳ ಒಂದು ಅವಧಿಯನ್ನು ಏನು ಮಾಡಿರುತ್ತೆ, ಒಳಗೊಂಡಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬ್ಯಾಂಕಿನಲ್ಲಿ ಚೆಕ್ನ ಜೀವಾವಧಿ ಅಂತಕ್ಕಂಥದ್ದು ಏನಿದೆ ಅದು ಓನ್ಲಿ 3 ಮಂತ್ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್, ಪಾಸ್ ಪುಸ್ತಕ ಎಂದರೇನು? ನಿಮ್ಮ ಒಂದು ಅಕೌಂಟ್ ಬುಕ್ಸ್ ಅಂತಕ್ಕಂಥದ್ದು ಏನಿದೆ ಅಥವಾ ಪಾಸ್ಬುಕ್, ಈ ಪಾಸ್ ಪುಸ್ತಕ ಅಂದ್ರೇನು? ನಗದು ಪಡೆಯಲು ಉಪಯೋಗಿಸುವುದು, ವ್ಯವಹಾರಗಳ ತಕ್ತೆ, ಗ್ರಾಹಕನ ಆಸ್ತಿ ಮತ್ತು ಜವಾಬ್ದಾರಿಯ ತಕ್ತೆ, ಮೇಲಿನ 3 ಆಗಿರುವುದಿಲ್ಲ ಅಂತಿದೆ. ನೋಡಿ, ಒಂದು ನಗದು ಪಡೆಯಲು ಮತ್ತು ಉಪಯೋಗಿಸುವುದು ಅಂತಕ್ಕಂಥದ್ದಿದೆ. ಪಾಸ್ಬುಕ್ ಅಂದ ತಕ್ಷಣ ನಿಮಗೆ ಬೇರೆ ಬೇರೆ ವಿಷಯಗಳ ಕಲ್ಪನೆ ಇರುತ್ತೆ. ವ್ಯವಹಾರಗಳ ತಕ್ತೆ ಅಂತಕ್ಕಂಥದ್ದು ಸಹ ಕೇಳಿರ್ಬೋದು. ನೋಡಿ, ವ್ಯವಹಾರಗಳ ತಕ್ತೆ ಅಂದರೆ ಬರೀ ನಗದು ಪಡೆಯೋದಕ್ಕೆ ಅಷ್ಟೇ ಅಲ್ಲ, ಇದು ಸ್ಟೇಟ್ಮೆಂಟ್ ಮತ್ತು ಅಕೌಂಟ್ ಅಂತ ಕರಿತೀವಿ. ತಕ್ತೆ ಅಂದರೆ ಸ್ಟೇಟ್ಮೆಂಟ್ ಮತ್ತು ಅಕೌಂಟ್. ನಿಮ್ಮ ಬ್ಯಾಂಕ್ ವ್ಯವಹಾರಗಳನ್ನು ಮಾಡೋದಕ್ಕೆ ಈ ವ್ಯವಹಾರಗಳ ತಕ್ತೆ ಏನಿದೆ ಇದು ಬೇಕು. ವ್ಯವಹಾರಗಳ ತಕ್ತೆ ನಿಮಗೆ ಬೇಕು ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಕರು ಯಾರು? RBI ಇದೆ, ಸೆಬಿ ಇದೆ, ಹಾಗೆ IMF ಇದೆ, ಹಾಗೆ ನಬಾರ್ಡ್ ಇದೆ. ನೋಡಿ, ಈ ನಬಾರ್ಡ್ ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ಬೋದು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೇಳ್ಬೋದು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಬಗ್ಗೆನೂ ಕೇಳ್ಬೋದು, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆನೂ ಕೇಳ್ಬೋದು. ನೋಡಿ, ನಿಮಗೆ ಗೊತ್ತಿದೆ ಭಾರತೀಯ ಷೇರು ಮಾರ್ಕೆಟಿಂಗಲ್ಲಿ ಹೆಚ್ಚು ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ಸೆಬಿ, ಮುಂಬೈನಲ್ಲಿರ್ತಕ್ಕಂಥ ಸೆಬಿ. 1992ರಲ್ಲಿ ಇದು ರೆಗ್ಯುಲೇಟರಿ ಅಥವಾ ಶಾಸನಬದ್ಧವಾಗಿ ಇದೇನಾಗುತ್ತೆ, ಜಾರಿಗೆ ಬರುತ್ತೆ ಸೆಬಿ.
ಎಸ್, ಹಾಗಾದರೆ ಈ ಸೆಬಿ ಅಂತಕ್ಕಂಥದ್ದು ಏನು ಕೆಲಸ ಮಾಡುತ್ತೆ ನೋಡಿ. ಇಲ್ಲಿ ಏನು ಬಂಡವಾಳ ಹೂಡಿಕೆದಾರನನ್ನು ಮತ್ತು ಶೇರ್ ಹೋಲ್ಡರ್ಸನ್ನು ಮತ್ತು ಮಾರುಕಟ್ಟೆಯನ್ನು ಶೇರ್ ಹೋಲ್ಡರ್ಸನ್ನು ಮತ್ತು ಮಾರುಕಟ್ಟೆಯನ್ನು ನಿಯಂತ್ರಿಸಿ ಶೇರ್ ಹೋಲ್ಡರ್ ಅಥವಾ ಷೇರುದಾರನನ್ನು ರಕ್ಷಣೆ ಮಾಡೋದು ಸಹ ಇದರ ಮುಖ್ಯ ಕೆಲಸ ಆಗಿರುತ್ತೆ. ಕಂಟ್ರೋಲ್ ಆಫ್ ಮಾರ್ಕೆಟಿಂಗ್ ಮತ್ತು ಈ ಶೇರ್ ಹೋಲ್ಡರ್ ಏನಂತಾರಲ್ಲ ಅವ್ರನ್ನೂ ರಕ್ಷಣೆ ಮಾಡೋದು ಇದ್ರ ಕೆಲಸ ಆಗಿರುತ್ತೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಸೆಬಿ ಅಂದರೆ. ಇದು 1992ನಲ್ಲಿ ಶಾಸನಬದ್ಧವಾಯಿತು. ಈ ಷೇರು ಮಾರುಕಟ್ಟೆಯ ನಿಯಂತ್ರಕ ಯಾರು ಅಂದರೆ ಸೆಬಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಅದಾದಮೇಲೆ ನಮಗೆ ರಿಯಲ್ ಅಕೌಂಟ್ನ ಮೂಲ ನೀತಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಎಂದರೆ ಏನು ಅಂತ. ನಿಮಗೆ ರಿಯಲ್ ಅಕೌಂಟ್ನ ಮೂಲ ನೀತಿ ಅಂದರೆ ಏನು ಅಂತ. ಹೊರ ಹೋಗುವುದನ್ನು ಡೆಬಿಟ್ ಮಾಡುವುದು ಮತ್ತು ಒಳ ಬರುವುದನ್ನು ಕ್ರೆಡಿಟ್ ಮಾಡುವುದು. ಅಂದರೆ ನಾವು ಇದು ಡೆಬಿಟ್ ಖರ್ಚು, ಹಾಗೆ ಇಲ್ಲಿ ಸಾಲ ಕ್ರೆಡಿಟ್ ಅಂದರೆ ಸಾಲದ ಖರ್ಚುಗಳನ್ನು ತೋರಿಸ್ತಕ್ಕಂಥದ್ದು. ಪರ್ಸನಲ್ ಅಕೌಂಟ್ ಡೆಬಿಟ್ ಮತ್ತು ಈಗ ಒಂದು ಕ್ರೆಡಿಟ್ ಆದಮೇಲೆ ಸೆಚ್ಚಿಡ್ರ ಅಕೌಂಟನ್ನು ಕ್ರೆಡಿಟ್ ಮಾಡ್ತಕ್ಕಂಥದ್ದು, ಕ್ರೆಡಿಟ್ ಅಕೌಂಟ್ಗಳನ್ನ ಮಾಡೋದು ಮತ್ತು ಸೆಚ್ಚಿಡ್ರಿಗೆ ಮಾಡ್ತಕ್ಕಂಥದ್ದು. ನೋಡಿ, ಈ ಒಳಬರುವುದನ್ನು ಡೆಬಿಟ್ ಮತ್ತು ಹೊರಬರುವುದನ್ನು ಕ್ರೆಡಿಟ್ ಮಾಡ್ತಕ್ಕಂಥದ್ದು. ಒಳಬರುವುದನ್ನು ಕ್ರೆಡಿಟ್ ಮಾಡುವುದು, ಅಕೌಂಟನ್ನು ಕ್ರೆಡಿಟ್ ಮಾಡುವುದು. ನೆಕ್ಸ್ಟು ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡುವುದು ಮತ್ತು ಪರ್ಸನಲ್ ಅಕೌಂಟ್ಗಳನ್ನು ಕ್ರೆಡಿಟ್ ಮಾಡುವುದು. ಇಲ್ಲಿ ಕ್ರೆಡಿಟ್ ಮತ್ತು ಡೆಬಿಟ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ನೋಡಿ, ನಮಗೆ ಈ ಕ್ರೆಡಿಟ್ ಮತ್ತು ಡೆಬಿಟ್ಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ನೋಡಿ, ಈಗ ಡೆಬಿಟ್ ಅಂದರೆ ಖರ್ಚುಗಳೇನಿರುತ್ತೆ ಅಂತಕ್ಕಂಥದ್ದು. ಹಾಗೆ ನಾವು ಈ ಕ್ರೆಡಿಟ್ ಅಂದರೆ ಈ ಸಾಲ ಖಾತೆ ಅಂತಕ್ಕಂಥದ್ದು ಏನಿದೆ, ಈ ಸಾಲ ಖಾತೆ ಇರ್ಬೋದು. ಹಾಗೆ ನಾವಿಲ್ಲಿ ಮಾಡ್ತಕ್ಕಂಥ ಖರ್ಚುಗಳಿಗೆ ಡೆಬಿಟ್ ಅಂತಕ್ಕಂಥ ಖಾತೆಗಳ ಬಗ್ಗೆನೂ ನಾವು ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಒಂದು ರಿಯಲ್ ಅಕೌಂಟ್ನ ಮೂಲ ನೀತಿ, ಬೇಸಿಕ್ ಪ್ರಿನ್ಸಿಪಲ್ ಏನಿರುತ್ತೆ ಅಂತಕ್ಕಂಥದ್ದು ನಮಗಿಲ್ಲಿ ಬೇಕು. ಬೇಸಿಕ್ ಪ್ರಿನ್ಸಿಪಲ್ ಏನಿರುತ್ತೆ ಅಂದರೆ ಇದರಲ್ಲಿ ಒಳ ಬರುವುದನ್ನು ಡೆಬಿಟ್ ಮಾಡುವುದು ಮತ್ತು ಹೊರ ಹೋಗುವುದನ್ನು ಕ್ರೆಡಿಟ್ ಮಾಡುವುದು ಏನಿದೆ ಇದು ರೈಟ್ ಆನ್ಸರ್. ಕ್ರೆಡಿಟ್ ಮಾಡುವುದೇನಿದೆ ಇದು ರೈಟ್ ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಲ್ಪಾವಧಿ ಕೃಷಿ ಸಾಲ ಅಂದರೆ SAO ಅಂತಕ್ಕಂಥದ್ದು ಏನಿದೆ, SAO ಅಂತಕ್ಕಂಥದ್ದು ಇದು ಮಧ್ಯಾವಧಿಯ ಸಾಲ, ಅಲ್ಪಾವಧಿಯ ಸಾಲ, ದೀರ್ಘಾವಧಿಯ ಸಾಲ, ಮೇಲಿನ 3 ಅಂತ ಕರೆದಿದೆ. ಅಲ್ಪಾವಧಿ ಕೃಷಿ ಸಾಲ ಏನಿದೆ ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ, ದೀರ್ಘಾವಧಿ ಅಲ್ಲ, ಅಲ್ಪಾವಧಿಯ ಸಾಲ ಆಗಿರುತ್ತೆ. ಇದೇನಾಗಿರುತ್ತೆ, ಅಲ್ಪಾವಧಿಯ ಸಾಲ ಸ್ನೇಹಿತರೆ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಸಾಮಾನ್ಯವಾಗಿ ರೈತರಿಗೆ ಬೆಳೆ ಸಾಲ ನೀಡುವ ಸಂಸ್ಥೆ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್, ಹಾಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಮೇಲಿನ 3 ಆಗಿರುತ್ತದೆ. ನೋಡಿ, ಅಂದರೆ ರೈತರಿಗೆ ಬೆಳೆ ಸಾಲ ನೀಡ್ತಕ್ಕಂಥದ್ದು ಈ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ. ನೋಡಿ, ಈ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಏನಿದೆ ಇದು ನಿಮಗೆ ಸಾಲವನ್ನು ನೀಡುತ್ತೆ. ಇದಕ್ಕೆ ಸಂಬಂಧಿಸಿದಂಥ ವಿಷಯ. ಎಸ್, ಹಾಗಾದರೆ ನಾವು ಈ ಒಂದು ಸಹಕಾರಿ ಬ್ಯಾಂಕ್ ಅಥವಾ ಅದಕ್ಕೆ ಸಂಬಂಧಿಸಿದಂಥ KMF ನೇಮಕಾತಿ ಆ ವಿಷಯಗಳ ಒಂದು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ನಾವು ಮಾತಾಡ್ತೇವೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.